ಬಂತು. ಪ್ರಗತಿ ಮ್ಯಾಮ್ ಅವ್ರು ಹೇಳ್ತಾ ಇದ್ರು 5 ಸಲ ನಾನು ಸಾಕಷ್ಟು ತೊಂದರೆನ ಅನುಭವಿಸಿದೀನಿ ಅಂತ ಹೇಳಿ. ನೀವು ಹೆಣ್ಣು ಮಗಳಾಗಿ ಸೆಟ್ಗೂ ಹೋಗ್ತಾ ಇದ್ರಿ, ಜೊತೆಗೆ ಮನೇಲೂ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ಸಾಕಷ್ಟು ಸಾವು ನೋವುಗಳಾದಾಗ್ಲೂ ಕೂಡ ನಾವುಗಳು ನಿಮ್ಗೆ ಕಾಟ ಕೊಟ್ಟಿದ್ದಿದೆ, ಏನಾಯ್ತು ಅಂತ ಸಾಕಷ್ಟು ಸವಾಲುಗಳು ಬಂತು. ಆ ಸಂದರ್ಭ ಹೇಗಿತ್ತು, ಅವ್ರಿಗೆ ನೀವು ಹೇಗೆ ಧೈರ್ಯ ತುಂಬಿದ್ರಿ ಅಂತ ಹೇಳಿ. ನಮಸ್ತೆ ಯಶೋಧ ಅವ್ರೆ. ಥ್ಯಾಂಕ್ ಯು ಮ್ಯಾಮ್. ಮಂಜಣ್ಣ, ನಿಮ್ ಕ್ವಶನ್ ಆಯ್ತಲ್ಲ, ಕೂತ್ಕೊಳ್ಳಿ. ಇವಾಗ ಅವ್ರಿಗೆ ಹಿಂದೆ ಯಾಕೆ ತೊಂದರೆ ಮಾಡ್ತೀರಾ? Okay, I think Papa Pragati is waiting to answer. Pragati ಅವರೇ, ನಿಮ್ಮ ಆನ್ಸರ್ ಪ್ಲೀಸ್ ಗೋ ಅಹೆಡ್. ನನ್ಗೆ ಇವಾಗ ಕ್ವೆಶ್ಚನ್ ಮರ್ತೋಯ್ತು. ಸಾರಿ. ಇಲ್ಲ, ನೀವು ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ವರ್ಷನ್ಸ್ ಆಯ್ತು, ತುಂಬಾ ಮಾತಾಡ್ಬೋದಾ ಅಂದ್ರೆ ಸಿನಿಮಾದ ಬಗ್ಗೆ ಹಾಗಾಯ್ತು ಹೀಗಾಯ್ತು ಅಂತ ಅನ್ಕೊಂಡು, ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಖಂಡಿತ ನಾವೆಲ್ಲರೂ ರಿಷಬ್ ತುಂಬಾ ಬಿಲೀವ್ ಮಾಡ್ತಾರೆ, ಅದ್ರ ಜೊತೆಗೆ ನಾವೆಲ್ಲರೂ ದೇವ್ರನ್ನ ತುಂಬಾ ನಂಬ್ತೀವಿ, ಅದ್ರದ್ದು ಆಶೀರ್ವಾದದ ಜೊತೆಗೆ ಮಾಡ್ತಾ ಇದೀವಿ. ಅಂಡ್ ಇಲ್ಲಿರೋರು ನೀವೆಲ್ಲರೂ ಸಾಕಷ್ಟು ಜನ ನಂಬ್ತೀರಾ, ನನಗೆ ಗೊತ್ತು. ಒಂದು ಇಷ್ಟು ದೊಡ್ಡ ಶಕ್ತಿ, ಅನುಶ್ರೀ ಅವರು ನಿಮ್ಗೂ ಗೊತ್ತಿರತ್ತೆ, ಇಷ್ಟು ದೊಡ್ಡ ಶಕ್ತಿ, ಇಷ್ಟು ದೊಡ್ಡ ಒಂದು ಪವರ್ ಏನ್ ಹೇಳ್ತೀವಿ, ಅದ್ರ ಆಶೀರ್ವಾದ ಇಲ್ಲದೆ ಈ ಸಿನಿಮಾ ನಮಗೆ ಶುರು ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಥಾಟ್ ಪ್ರೋಸೆಸ್. ಅಂದ್ರೆ ಆ ಆಶೀರ್ವಾದ ಸಿಕ್ಕಿಲ್ಲ ಅಂದ್ರೆ ಮೋಸ್ಟ್ಲಿ ರಿಷಬ್ ಅವರು ಕಾಂತಾರನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ, ಬೇರೆ ಮಾಡೋದಕ್ಕಾಗದೆ ಇರ್ಬೋದಾಗಿತ್ತೇನೋ, ಮಧ್ಯದಲ್ಲಿ ನಿಂತು ಹೋಗ್ಬೋದಾಗಿತ್ತೇನೋ, ಆ ಥರದ್ದೇನೋ. ಆ ಪ್ರೇರಣೆಯಿಂದಾನೆ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಡಿವೈನ್ ಇಂಟರ್ವೆನ್ಷನ್ ಅಂತ. ಈ ಸಲನೂ ನಾನು ಹೇಳ್ತಾ ಇದ್ದೀನಿ, ಈ ಸಲ ತುಂಬಾ ಸ್ಟ್ರಾಂಗ್ ಆಗಿ ನಾವು ಬಿಲೀವ್ ಮಾಡಿದ್ವಿ. ಬಿಕಾಸ್ ನಾವೆಲ್ಲರೂ ಬೇರೆನೇ ಒಂದು ಪ್ರಪಂಚದಲ್ಲಿ ಬದುಕ್ಬಿಟ್ವಿ. ಒಂದು 5 ವರ್ಷದಿಂದ ಈ ಕಾಂತಾರ ಅನ್ನೋ ಪ್ರಪಂಚದಲ್ಲೇ ಇದೀವಿ. ಇದ್ರಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಲ್ಲ, ಅದು ವರ್ಡ್ಸಿಗೆ ಸಿಕ್ಕಲ್ಲ. ಅಂದ್ರೆ ಯಾರು ಸುಮ್ಮನೆ ಹೇಳ್ತಾ ಇಲ್ಲ ಅಂದ್ರೆ ಏನೋ ಆನ್ಸರ್ ಮಾಡಬಾರ್ದು ಅಂತನೋ, ಇಲ್ಲ ಮಿಸ್ಟ್ರಿ ಇರಬೇಕು ಅಂತ ಖಂಡಿತ ಅಲ್ಲ. ಖಂಡಿತವಾಗ್ಲೂ ಎಲ್ಲರೂ ತುಂಬಾ ಎಮೋಷನಲ್ ಆಗಿದ್ವಿ. ಯಾರಿಗೂ ಅದನ್ನ ಒಂದ್ ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಸಮ್ ಎನರ್ಜೀಸ್ ಆರ್ ಲೈಕ್ ದಟ್. ನೀವು ಅದನ್ನ ಬಿಲೀವ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಅಂದ್ರೆ ಕೆಲವೊಂದನ್ನು ಹೇಳೋದಕ್ಕಾಗಲ್ಲ, ಹೇಳಿದ್ರೂ ಅರ್ಥ ಆಗಲ್ಲ, ಅದನ್ನ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಇಟ್ಕೊಳ್ಬೇಕು. ಸೊ ಹಾಗೆ ನಾನು ತುಂಬಾ ಅದನ್ನ ನಂಬೋದ್ರಿಂದ ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ ಏನೇ ಅಡೆತಡೆಗಳು ಬಂದ್ರು ಅದ್ರ ಜೊತೆಗೆ ಈ ಸಿನಿಮಾನ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಈಸಿ. ನಾನು ರಿಷಬ್ಗೂ ಯಾವಾಗಲೂ ಹೇಳ್ತಿರ್ತೀನಿ, ಇಂಡಿಯಾದಲ್ಲೇ ಮೋಸ್ಟ್ಲಿ ಯಾರು ಟ್ರೈ ಮಾಡಿರಲ್ಲ ಅನ್ಸುತ್ತೆ, ಅವರೇ ಕತೆ ಬರೆದು ಅವರೇ ಡೈರೆಕ್ಷನ್ ಮಾಡಿ ಅವರೇ ಆಕ್ಟಿಂಗ್ ಮಾಡಿ ಈ ಥರದ್ದೊಂದು ದೊಡ್ಡ ಸಿನಿಮಾನ, ದೊಡ್ಡದು ಅಂದರೆ ನೀವೆಲ್ಲರೂ ಅದನ್ನು ಬಜೆಟಲ್ಲಿ ತೊಗೊಳ್ಬೋದು. ನಾಟ್ ಓನ್ಲಿ ಬಜೆಟ್, ಈ ಥರದ್ದೊಂದು ಗ್ರ್ಯಾಂಡ್ಯೂರ್, ಈ ಥರದ್ದು ಒಂದು ಕ್ರಾಫ್ಟ್, ಈ ಥರದ್ದೊಂದು ನಮ್ಮ ಮಣ್ಣಿನ ಕತೆನ. ಆಮೇಲೆ ರಿಷಬ್ ಯಾವುದು ಸ್ಟುಡಿಯೋಲ್ ಸೆಟ್ ಹಾಕ್ಬಿಟ್ಟು ಆ ಥರದ್ದಲ್ಲ, ಎಲ್ಲ ಲೈವ್ ಲೊಕೇಶನ್ಗಳು. ನೀವೆಲ್ಲರೂ ನಾವು ಶೂಟಿಂಗ್ ಮಾಡಿರೋ ಜಾಗಗಳನ್ನು ವಿಸಿಟ್ ಮಾಡಿದ್ರೆ ಐ ಥಿಂಕ್ ಕೆಲಸ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಲ್ಲ ಅನ್ಸುತ್ತೆ. ಆ ಥರದ್ದು ಲೊಕೇಶನ್ಗಳಲ್ಲಿ ಕೆಲಸ ಮಾಡಿರೋಂಥದ್ದು. ಅದನ್ನ ಮಾಡಿ ಕೂಡ ಅಂದ್ರೆ ಜನರಲಿ ನೀವು ನೋಡ್ತೀರಾ ಅಲ್ವಾ, ಲೈಕ್ ಏನೋ ಚಿಕ್ಕ ಪುಟ್ಟದ ಎಲ್ಲಾ ಸಿನಿಮಾ ಸೆಟ್ಗಳಲ್ಲೂ ಆಗತ್ತೆ. ಅದು ಕಾಂತಾರ ಅಂದ ತಕ್ಷಣ ಮೋಸ್ಟ್ಲಿ ಸ್ವಲ್ಪ ದೊಡ್ಡದಾಗ್ತಿದೆ. ಬಟ್ ನಾನೇನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ನಮ್ ಜೊತೆಗೆ ಒಂದ್ ಶಕ್ತಿ ಖಂಡಿತ ಕಾಯ್ತಾ ಇದೆ. ಇವತ್ತು ಲಾಸ್ಟ್ ಕಾಂತಾರ ಕೂಡ, ಈ ಕಾಂತಾರದಲ್ಲೂ ನಾನು ಗುರುವಣ್ಣ ಸಮ್ಟೈಮ್ ಏನಾದ್ರೂ ಕತೆ ವಿಷಯಕ್ಕೆ ಮಾತಾಡ್ಕೊಳ್ತಾ ಇರ್ತೀವಿ. ಕೆಲವೊಂದು ಆ ಪ್ರೇರಣೆಯಿಂದಾನೆ ಒಂದಿಷ್ಟು ವಿಷಯಗಳು ಸೇರ್ಕೊಳತ್ತಾ, ಅದು ನಾವ್ ಹೀಗೇನೋ ಆಗ್ಬೇಕು ಅನ್ಕೊಂಡಿರ್ತೀವಿ, ಅದು ಬೇರೆ ತರದಲ್ಲೇನೋ ಆಗತ್ತೆ. ಬಟ್ ಅದು ಪಾಸಿಟಿವ್ ಆಗೇ ಆಗಿರುತ್ತೆ, ಅದು ಸಿನಿಮಾಗೆ ಆಡ್ ಮಾಡತ್ತೆ. ಅದು ಯಾವುದೇ ವಿಚಾರಗಳಲ್ಲಾಗಿರ್ಬೋದು, ಒಂದು ಕತೆ ವಿಚಾರದಲ್ಲಾಗಿರ್ಲಿ, ಒಂದು ಸೆಟ್ ವಿಚಾರನ, ಒಂದು ಲುಕ್, ಫಾರ್ ಎಕ್ಸಾಂಪಲ್ ಒಂದ್ ಯಾವುದೋ ಒಂದು ಲುಕ್ ನಾವೇನೋ ಅನ್ಕೊಂಡ್ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತೀವಿ, ಅದು ಇನ್ನೊಂದೇನೋ ಆಗುತ್ತೆ. ಸೊ ನಾನ್ ಬಿಲೀವ್ ಮಾಡ್ತೀನಿ ಅದನ್ನ ಅದು ಹೀಗೆ ಆಗ್ಬೇಕಂತಿತ್ತು, ಸೊ ಅದು ಚೆನ್ನಾಗೇ ಆಗಿದೆ ಅಂತ. ಸೊ ಆ ತರದಲ್ಲಿ ಐ ಥಿಂಕ್ ಆ ಶಕ್ತಿ ನಮ್ಮನ್ನ ಕಾಯ್ತಾ ಇದೆ. ಅದರಿಂದ ಈ ಸಿನಿಮಾ ಮಾಡ್ಕೊಂಡು ನಿಮ್ ಮುಂದೆ ಬರ್ತಾ ಇದೀವಿ. ರಿಪಬ್ಲಿಕ್ ಕನ್ನಡದಿಂದ ಪ್ರವೀಣ್ ಅಂತೇಳಿ. ಸರ್, ಯಾವುದೇ ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಆ ಕತೆ ಅಭಿನಯ ಎಷ್ಟು ಇಂಪಾರ್ಟೆಂಟ್, ಅದ್ರ ಜೊತೆಗೆ ಹಾಡುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಕಾಂತಾರ ಮೊದಲನೇ ಅಂದ್ರೆ ಪಾರ್ಟ್ 2 ಅಲ್ಲಿ ಈಗಾಗಲೇ ಒಂದು ಹಾಡು ಸೂಪರ್ ಹಿಟ್ ಆಗಿತ್ತು. ಸೊ ಕಾಂತಾರ ಪಾರ್ಟ್ 1 ಅಲ್ಲಿ ಯಾಕೆ ಹಾಡಿಲ್ಲ ಎನ್ನುವಂಥದ್ದು ನನ್ನನ್ನು ಸೇರಿದಂತೆ ಪ್ರೇಕ್ಷಕರ ಒಂದು ಒತ್ತಾಸೆ. ಅಜನೀಶ್ ಅವ್ರು ಇಲ್ಲಿ ಬಂದಿಲ್ಲ ಅಂದ್ರೆ ನೀವು ಯಾಕೆ ಅಂತ ಯೋಚನೆ ಮಾಡ್ಬೇಕು. ಸೊ ಇನ್ನು ಕೆಲಸ ನಡೀತಾ ಇದೆ. ಅಂದ್ರೆ ನಮಗೂ ಕೂಡ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ಒಂಥರ ಫಸ್ಟ್ ಟೈಮ್ ಸಿನಿಮಾ ಮಾಡಿದ ತರನಲ್ಲೇ. ಯಾಕಂದ್ರೆ ಇಷ್ಟು 6-7 ಭಾಷೆಯಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಮಾಡೋಂಥದ್ದು ಇದೆಯಲ್ವಾ. ಇಡೀ ತಂಡಕ್ಕೆ ನಾವೊಂದು 6-7 ಸಿನಿಮಾ ಕೆಲಸ ಮಾಡಿದಾಗೆ, ಒಂದು ಸಿನಿಮಾದ ಎಫರ್ಟ್ ಅಲ್ಲ ಇದು, ಅಷ್ಟು ಕೆಲಸ ಇರುತ್ತೆ. ಸೊ ಹಾಗಾಗಿ ಅಜನೀಶ್ ಅವ್ರಿಗೂ ಅಷ್ಟು ವರ್ಕ್ ಇತ್ತು. ಇನ್ನೊಂದು ನಮ್ಗೆ ನಾರ್ಮಲಿ ಏನಾಗುತ್ತೆ, ಈ
ಎಕ್ಸ್ಪೆಕ್ಟೇಷನ್ ಅಥವಾ ಓವರ್ ಹೈಪ್ ಮಾಡೋಂಥದ್ದು ಅಥವಾ ನಾವು ತುಂಬಾ ಕಂಟೆಂಟ್ಗಳನ್ನ ಹೇಳ್ತಾ ಹೋಗುವಂಥದ್ದು ಅದು ಐ ಥಿಂಕ್ ಸ್ಪಾಯ್ಲ್ ಮಾಡುತ್ತೇನೋ ಅನ್ನೋಂಥ ಥಾಟ್ ಕೂಡ ಇತ್ತು. ಸೊ ಒಂದು ಟೀಸರ್ ಬಿಟ್ವಿ, ಮೇಕಿಂಗ್ ವಿಡಿಯೋ ಬಿಟ್ವಿ. ಸೊ ಟ್ರೈಲರ್ ಬಿಡೋದಕ್ಕೆ ಯೋಚನೆ ಮಾಡ್ತಿದ್ವಿ ಆಕ್ಚುಲಿ. ಸೊ ಹಂಗಾಗಿ ಲಾಸ್ಟ್ಗೆ ಓಕೆ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇದನ್ನ ಬಿಡೋಣ, ಇದ್ರ ಬಗ್ಗೆ ಒಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥಾಟ್ ಅಲ್ಲಿ ಇದ್ವಿ. ಅತಿಯಾಗಿ ಪಬ್ಲಿಸಿಟಿ ಮಾಡೋದು ಕೂಡ ಯೋಚನೆ ಇರಲಿಲ್ಲ. ಆದ್ರೆ ಜನರಿಗೆ ತಲುಪಿಸ್ಬೇಕು, ಈ ಟೈಮಲ್ಲಿ ಬರ್ತೀವಿ ನಾವು, ಸಿನಿಮಾವನ್ನ ಇನ್ವಿಟೇಷನ್ ಆಗಿ ಕೊಡಬೇಕು ಒಂದು ಟ್ರೈಲರ್ ಆಗಿ ಅನ್ನೋ ಥಾಟ್ ಇಟ್ಬಿಟ್ರೆ ಹಾಡುಗಳು ಮೋಸ್ಟ್ಲಿ ಬಿಡ್ತೀವಿ, ಇಲ್ಲ ಅಂತಲ್ಲ. ಅದೇ ವಿಜಯಣ್ಣ ಆವಾಗಲೇ ಹೇಳಿದಾಗೆ ಎಲ್ಲ ಒಟ್ಟಾದಾಗ ಬೇರೆ ಹೀರೋ ಬೇರೆ ಡೈರೆಕ್ಟರ್ ಆಗಿದ್ರೆ ಸ್ವಲ್ಪ ಮ್ಯಾನೇಜ್ ಆಗ್ತಿತ್ತು ಅಂತ ಅನ್ಸುತ್ತೆ. ಸೊ ಹಂಗಾಗಿ ಇಲ್ಲಿ ಇಡೀ ತಂಡ ನನಗೆ ಶೋಲ್ಡರ್ ಕೊಟ್ಕೊಂಡಿದ್ರು ಕೂಡ ಎಲ್ಲಾ ಕಡೆಗೆ ಎಲ್ಲವನ್ನ ನೋಡ್ಬೇಕಾಗತ್ತೆ. ಬರುತ್ತೆ ಸಿನಿಮಾ ರಿಲೀಸ್ಗಿಂತ ಮುಂಚೆ ಹಾಡುಗಳು ಬರ್ಬೋದು. ಸರ್ ಈ ಕ್ವಶನ್ ಬಂದು ರೈಟರ್ಸ್ಗೆ, ಸರ್ ಈ ಕ್ವಶನ್ ಬಂದು ರೈಟರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಒಂದು ರೈಟರ್ಸ್ ನೀವು ಇಷ್ಟು ಒಂದು ಮರ್ಯಾದೆ ಕೊಟ್ಟು ಸ್ಟೇಜ್ ಅಲ್ಲಿ ಕೊಡ್ತಿರೋದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಕೊಡ್ತಾ ಇದ್ದೀನಿ ನನಗೆ. ಯಾಕಂದ್ರೆ ರೈಟರ್ಸ್ ಆರ್ ದ ಬ್ಯಾಕ್ ಬೋನ್, ಸ್ಕ್ರಿಪ್ಟ್ ರೈಟರ್ಸ್. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ಅನಿರುದ್ಧಿಗೆ ಮತ್ತೆ ಇನ್ನೊಬ್ರಿಗೆ ಮೈನ್ ಆಗಿ ಈಗ ರಿಷಬ್ ಶೆಟ್ಟಿ ಅವ್ರದ್ದು ಒಂದು ಥಾಟ್ ಪ್ರೊಸೆಸ್ ಇತ್ತು. ಅದನ್ನ ಎಷ್ಟು ನಿಮ್ಮ ಕಾಂಟ್ರಿಬ್ಯೂಷನ್ ಡೆವಲಪ್ ಮಾಡಿದೆ ಪರ್ಸೆಂಟೇಜ್ ವೈಸ್? ಈಗ ಅವ್ರದ್ದು 100% ಅವ್ರದೇ ಐಡಿಯಾ ಅವ್ರದೇನೆ, ನೋ ಡೌಟ್. ಅದನ್ನ ಬೆಳವಣಿಗೆ ಎಷ್ಟು ನೀವು ಮಾಡಿದೀರಾ ಅನ್ನೋದನ್ನ ದಯವಿಟ್ಟು ಸ್ವಲ್ಪ ಅನಿರುದ್ಧ ಮತ್ತೆ ಶಾಂಡಿಲ್ ಅವರು ಹೇಳಬೇಕು ಅಂತ ನಮ್ಮ ಸರ್. ನಮ್ದು ಒಂದ್ ನಿಮಿಷ ಸರ್, ಅವ್ರು ಉತ್ತರ ಕೊಡ್ಲಿ, ಒಂದ್ ನಿಮಿಷ ಸರ್. ನಮ್ದು ಏನೇ ಇರ್ಬೋದು, ನಾವು ಅವ್ರ ಡೈರೆಕ್ಷನ್ ಅಲ್ಲಿ ಹೋಗ್ತೀವಿ ಸರ್. ಸೊ ಎನಿ ಇನ್ಪುಟ್ಗಳು ಅದು ಪ್ರತಿಯೊಬ್ಬನು ಅವನೊಂದು ಥಾಟ್ ಪ್ರೊಸೆಸ್ ಅಲ್ಲಿ ಬೇರೆ ಕಡೆ ಹೋದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಹೋಗೋದೇ ಇಲ್ಲ ಅದು. ಸೊ ಅವ್ರದ್ದು ಏನು ಒರಿಜಿನಲ್ ಐಡಿಯಾ, ಕಂಪ್ಲೀಟ್ ಐಡಿಯಾ ಅವ್ರದ್ದು ಏನಿತ್ತು ಅದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಬಿಟ್ರೆ ನಮ್ದೇ ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ ಅಟ್ ಎನಿ ಪಾಯಿಂಟ್ ಕೋರೇಟರ್ಸ್ಗೆ ಯಾವತ್ತೂ ಅದು ಅಂಡ್ ತುಂಬಾ ಸಿನಿಮಾ ಒಂದು ಡೈರೆಕ್ಷನ್ ಅಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ ಅವಾಗ. ಸೊ ಕಂಪ್ಲೀಟ್ ಅವ್ರ ಐಡಿಯಾನೆ 100%. ಆ ಐಡಿಯಾಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸರ್ ನಮಸ್ತೆ. ರಿಷಬ್ ಸರ್ ನಮಸ್ತೆ. ಮಾಲ್ತೇಶ್ ಯಗ್ಗಿನ್ ಅಂತ, TV9 ಕನ್ನಡದಿಂದ. ಸರ್, ಈಗ ನಿಮ್ಮ ವೃತ್ತಿ ಬದುಕಿನ ಆರಂಭದಲ್ಲಿದ್ದಂತಹ ಕನಸು ಮತ್ತು ಕಲ್ಪನೆಗಳು ಕಾಂತಾರದ ನಂತರ ಎಷ್ಟು ಚಾಲೆಂಜಿಂಗ್ ಆಗಿ ಚೇಂಜ್ ಆಗಿದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿಬೇಕಂತಂದ್ರೆ ಸ್ಟಾರ್ಗಳ ಸಿನಿಮಾಗಳು ವರ್ಷಕ್ಕೆ 2-3 ಬರ್ಬೇಕನ್ನುವಂತ ಚರ್ಚೆ ಆಗಾಗ ಇರ್ತಾನೆ ಇರುತ್ತೆ. ಬಟ್ ನಿಮ್ಮ ಮುಂದಿನ ಪ್ಲಾನ್ ಕನ್ನಡ ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಇಂಡಸ್ಟ್ರಿಯ ಉಳಿವಿಗಾಗಿರ್ಬೋದು, ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಸರ್? ಜಗ್ಗಿ ಆಕಾಶವಾಣಿ ತರ ಹೋಯ್ತು, ಎಲ್ಲಿದ್ದೀರ ಅಂತ ಕಾಣಿಸ್ತಿಲ್ಲ ನೀವು ಸರ್. ಹಾಯ್ ಓಕೆ ಸರ್, ಸುಮಾರು ದಿವಸ ಆಯ್ತು ಸಿಗ್ದೆ. ಸೊ ನೀವು ದೂರ ಆಗಿದ್ದೀರಿ ಸರ್. ಸೊ ಐ ಥಿಂಕ್ ನಾನು ಅದಕ್ಕೆ ಆವಾಗಲೇ ಹೇಳಿದೆ, ನಾನು ಒಂದು 5 ವರ್ಷದಿಂದ ಊರಲ್ಲಿ ಸೇರ್ಕೊಂಡು ಜನರಲ್ ನಾಲೆಜೇ ಇಲ್ಲ ನನಗೆ ಇವಾಗ. ಸೊ ಜನರಲಿ ಇಲ್ಲಿ ಏನ್ ನಡೀತಾ ಇದೆ, ಏನ್ ಕತೆ ಅನ್ನೋದು ಬರ್ರಿ ಮುಳುಗೋಗಿದೀವಿ ಇದ್ರೊಳಗಡೆಗೆ. ಯಾರು ಉಳ್ಸಕ್ಕಾಗಲ್ಲ ಅಂತ ಅನ್ಸುತ್ತೆ, ಯಾರು ಒಬ್ಬರಿಂದ ಉಳ್ಸಕ್ಕಾಗತ್ತೆ ಅನ್ನೋ ಥಾಟಲ್ಲಿ ಹೇಳಕ್ಕಾಗಲ್ಲ. ಸಿನಿಮಾ ಜನರಿಗೆ ಇಷ್ಟ ಆಗ್ಬೇಕು. ಐ ಥಿಂಕ್ ಒಳ್ಳೊಳ್ಳೆ ಕತೆಗಳು ಬರಬೇಕು, ಹೊಸ ವಿಚಾರಗಳು ಬರ್ಬೇಕು ಜನರಿಗೆ. ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಜನರ ಟೇಸ್ಟ್, ಜನರ ಅಭಿರುಚಿಗಳು ಬದಲಾಗಿದೆ. ಬಿಫೋರ್ ಕೋವಿಡ್ ಒಂಥರ ಇತ್ತು, ಆಫ್ಟರ್ ಕೋವಿಡ್ ಒಂಥರ ಇದೆ, OTTಗಳು ಬಂದ ಮೇಲೆ ಒಂಥರ ಇದೆ. ಬಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಪುನಃ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೋಗುವಂತ ವಿಚಾರಗಳು, ಕಾಂಟೆಂಟ್ ಫಿಲ್ಮ್ ಆಗ್ಬೋದು, ದೊಡ್ಡ ಸ್ಕೇಲ್ ಫಿಲ್ಮ್ ಆಗ್ಬೋದು, ಪ್ಯಾನ್ ಇಂಡಿಯಾ ಆಗ್ಬೋದು, ಸ್ಟಾರ್ ಫಿಲ್ಮ್ ಆಗ್ಬೋದು, ಈ ತರದ ಬೇರೆ ಬೇರೆ ಅಭಿರುಚಿ ಇರುವಂತಹ ಜನರಿದ್ದಾರೆ. ಅವರ ಅಭಿರುಚಿಗಳು ಬದಲಾಗ್ತಾ ಇದ್ದ ಹಾಗೆ ಸಿನಿಮಾದವರು ಆ ಡಿಮಾಂಡ್ ಅಂಡ್ ಸಪ್ಲೈ ಸ್ವಲ್ಪ ಏನೋ ವೇರಿಯೇಷನ್ ಆದಾಗ ಆಗತ್ತೇನೋ ಅಂತ ಅನ್ಕೊಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ನಮ್ಮ ಶನಿಲ್ ಗುರು ಅವ್ರದ್ದು JP ತುಮ್ಮಿನಾಡ್ ಅವರ ನಿರ್ದೇಶನದಲ್ಲಿ ಬಂದಿರುವಂತಹ ಸಿನಿಮಾ, ನಿಮ್ಗೆ ಅದು ಒಂಥರ ಒಂದು ಸ್ಮಾಲ್ ಟೌನ್, ಒಂದು ಊರಿನ ಒಂದು ಕತೆ. ಅದಕ್ಕೆ ನಿಮ್ಗೆ ಯಾವ ಪ್ರಮೋಷನ್ ಅಥವಾ ಯಾವುದೇ ರೀತಿಯಾದಂತಹ ವಿಚಾರಗಳು ಯಾವ ಒಂದು ಸರ್ಕಲ್ ಒಳಗಡೆ ಸಿಗದೇ ಇಲ್ಲ. ಅದು ಸಿನಿಮಾ ತುಂಬಾ ಹಾನೆಸ್ಟ್ ಆಗಿದ್ದಾಗ, ತುಂಬಾ ಅದನ್ನ ನಂಬಿ ಸಿನಿಮಾ ಮಾಡಿ ಜನರನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ ಸಿನಿಮಾ ಮಾಡಿದಾಗ, ಅದು ಜನರಿಗೆ ಇಷ್ಟ ಆದಾಗ, ಜನರಿಗೆ ಅದನ್ನ ಎಲ್ಲಿಗೆ ಬೇಕಾದ್ರೆ ತಗೊಂಡು ಹೋಗುವಂತ ತಾಕತ್ತಿದೆ. ಹಾಗಾಗಿ ನೀವು ಜನರಿಗೆ ಇಷ್ಟ ಆಗಂತ ಸಿನಿಮಾ ಅದನ್ನ ಹಾಗ ಅಂತ ಲೆಕ್ಕ ಹಾಕಕ್ಕೂ ಆಗಲ್ಲ. ಇಷ್ಟು ಸಿನಿಮಾ ಬಂದ್ರೆ ಇದು ವರ್ಕ್ ಆಗುತ್ತಾ ಗೊತ್ತಿಲ್ಲ. ಅದು ಸೊ ಅಲ್ಟಿಮೇಟ್ಲಿ ಜನರಿಗೆ ಇಷ್ಟ ಆಗುವಂತದ್ದು ಮಾಡಬೇಕಾಗತ್ತೆ. ಅದಕ್ಕೆ ಹೊಸ ಪ್ರತಿಭೆಗಳು, ಹೊಸ ವಿಚಾರಗಳು ಬರ್ತಾ ಹೋಗ್ಬೇಕಾಗತ್ತೆ ಅಂತ ಅನ್ಸುತ್ತೆ ನನಗೆ. ಒಂದ್ ನಿಮಿಷ, ಇನ್ನು ಲಾಸ್ಟ್ ಎರಡೇ ಕ್ವೆಶನ್ ರುಕ್ಮಿಣಿ ಅವ್ರಿಗೂ ಕೇಳ್ಬೋದು. ಲಾಸ್ಟ್ 2 questions ಪ್ಲೀಸ್. ಸರ್, ಅಮೆರಿಕಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸರ್? 100% ಕನ್ನಡದಲ್ಲಿರುತ್ತೆ. ನಾವು ಹೆಮ್ಮೆಯ ಕನ್ನಡಿಗರು, ಕನ್ನಡದಲ್ಲಿ ಇದ್ದೇ ಇರುತ್ತೆ. ಅದರ ಜೊತೆಗೆ ಬೇರೆ ಎಲ್ಲಾ ಭಾಷೆಯ, ಯಾಕಂದ್ರೆ ನೀವೇ ತಗೊಂಡು ಹೋಗಿ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಿ ಜಗತ್ತಿನಾದ್ಯಂತ ಅದು ತಲುಪಿಸೋಕೆ
ಶುರು ಮಾಡಿದವ್ರೆ ನೀವೇ. ಸೊ ಈಗ ಅಲ್ಲಿಯ ಭಾಷೆಯ ಸಿನಿಮಾಗಳನ್ನು ಕೊಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ. ಸೊ ಹಾಗಾಗಿ ಬೇರೆ ಎಲ್ಲಾ ಭಾಷೆಗಳಲ್ಲೂ ಇಲ್ಲಿರುತ್ತೆ, ಕನ್ನಡದಲ್ಲೂ ಕೂಡ ಇರುತ್ತೆ. I think we are done with the questions. I have a question for you. ಸತೀಶ್ ನ್ಯೂಸ್ 18 ಸರ್. ಇಲ್ಲಿ ಏನೋ ಕೇಳ್ತಾ ಇದಾರೆ, ಸತೀಶ ಮಾತಾಡ್ಕೊಂಡು. ಆಗ್ಲಿಂದ ಕೇಳ್ತಿದ್ದೀನಿ ಇಲ್ಲಿ ನಿಮ್ ಸರ್, ಸ್ಟ್ರೈಟ್ ಯುವರ್ ಸ್ಟ್ರೈಟ್ ನೀವು ಒಂದು ಹಿಂಟ್ ಕೊಟ್ರಿ ಕದಂಬರ ಕಾಲದ ಕತೆ ಎನ್ನುವಂಥದ್ದು. ಸೊ ಕದಂಬರ ಬಗ್ಗೆ ಅಲ್ಲ ಕತೆ, ಓಕೆ ಸರ್. ಅದೊಂದು ಕ್ಲಿಯರ್ ಮಾಡ್ಬಿಡ್ತೀನಿ. ಆದ್ರೆ ಕದಂಬರ ಬಗ್ಗೆನೇ ಕತೆ ಅನ್ಕೋಬೇಡಿ. ಆ ಕಾಲಘಟ್ಟದಲ್ಲಿ ಅಂತಂದಾಗ ನಿಮಗೆ ಒಂದು 4ನೇ ಸೆಂಚುರಿ 5ನೇ ಸೆಂಚುರಿ ಆ ಸುತ್ತಮುತ್ತ ನಡೆದಂತ ಕರಾವಳಿ ಭಾಗದಲ್ಲಿ ನಡೆದಂತ ಒಂದು ಕತೆ. ಏನಕ್ಕೆ ಅಂದ್ರೆ ಸರ್ ಕದಂಬರ ಬರುವಂತದ್ದು ಕ್ರಿಸ್ತ ಪೂರ್ವ ಏನಿದೆ ಅಲ್ಲಿ ಅದರಲ್ಲಿ 345ರಿಂದ 540 ಕಾಲಘಟ್ಟದಲ್ಲಿ ಬರುವಂತ. ಅದೇ ಹೇಳಿದ್ ನಿಮಗೆ 4th ಸೆಂಚುರಿ 5th ಸೆಂಚುರಿ ಆಜುಬಾಜು ಅಂತಂದ್ರೆ ಅಲ್ಲಿಗೆ ಬಂತಲ್ಲ. ಸೊ ಇದರ ಒಂದು ರಿಸರ್ಚ್ ನಿಮ್ಗೆ ಯಾವ ರೀತಿ ಇತ್ತು ಅಂತ ಸರ್? ಸುಮಾರು ಜನ ಅಂದ್ರೆ ಸೋರ್ಸ್ ಏನು? ಮಂಗಳೂರಲ್ಲಿ ಒಬ್ರು ರಿಟೈರ್ಡ್ ವೈಸ್ ಚಾನ್ಸಲರ್ ಅಲ್ವಾ, ಅವರು ವಿವೇಕ್ ರೈಗಳು ಅಂತ ಅನ್ಕೊಂಡು, ಚಿನ್ನಪ್ಪಗೌಡರು ಅಂತ ಅನ್ಕೊಂಡು, ಆಮೇಲೆ ನಮ್ಮ ವರಹರೂಪಂ ರೈಟರ್ ಆಗ್ಬೋದು, ಜೊತೆಗೆ ನಮ್ಗೆ ಡಿಸ್ಕಷನ್ಗೆ ಶ್ಯಾಮ್ ಪ್ರಸಾದ್ ಅಂತ ಅನ್ಕೊಂಡಿದ್ರು, ಜೊತೆಗೆ ನಾನು ಗುರು ನಾವುಗಳು ಸುಮಾರಷ್ಟು ಅಲ್ಲಿನ ಸಾಹಿತಿಗಳನ್ನ ಭೇಟಿಯಾಗುವಂತದ್ದಾಗ್ಬೋದು, ರಿಸರ್ಚ್ಗೆ ಸುಮಾರಷ್ಟು ತಿಂಗಳಗಟ್ಟಲೆ ರೈಟಿಂಗ್ ಮಾಡ್ತಾ ಅವ್ರ ಹತ್ರ ಎಲ್ಲ ವಿಚಾರಗಳನ್ನು ತಿಳಿತಾ ಹೋಗ್ತಾ ಇದ್ವಿ. ಅವೆಲ್ಲ ವಿಚಾರಗಳು ಇಟ್ಕೊಂಡು ನಮ್ಮ ಕತೆಗೆ ಏನ್ ಬೇಕು ಅನ್ನೋ ವಿಚಾರಗಳನ್ನಷ್ಟೇ, ಎಲ್ಲವನ್ನೂ ಹೇಳ್ತಾ ಇರಕ್ಕಾಗಲ್ಲ. ಅವಾಗ ಅದೆಲ್ಲ ಹೇಳ್ತಾ ಹೋದ್ರು ಡಾಕ್ಯುಮೆಂಟರಿ ಆಗ್ಬಿಡುತ್ತೆ. ಈ ಕತೆಗೆ ಏನ್ ತಗೊಳುತ್ತೆ, ಏನ್ ಬೇಕು, ಇಲ್ಲಿ ಏನೇನು ವಿಷಯಗಳನ್ನ ಹೇಳ್ಬೋದು ಅಷ್ಟನ್ನ ಹೇಳುವಂತ ಪ್ರಯತ್ನ ಮಾಡಿದೀವಿ. ಓಕೆ, ಇಲ್ಲ ಮ್ಯಾಮ್, ಡನ್, ಮುಗೀತು ಕ್ವೆಶನ್ಸ್. ಅವರೆಲ್ಲರೂ ಹೇಳ್ತಾರೆ ಕಾರ್ಯಕ್ರಮ ನಿಮ್ದೇ ಲಾಸ್ಟ್. ಓಕೆ, ಲಾಸ್ಟ್ ರಿಷಬ್ ಸರ್, ಕೀರ್ತಿ ಪಾಟೀಲ್ here ಮ್ಯಾಮ್ from ಪ್ಲೀಸ್. Guarantee ಅವ್ರ News. ಸೊ ಸರ್, ಟ್ರೈಲರ್ ರಿಲೀಸ್ ಆದ್ಮೇಲೆ ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಿದೆ. ಅಂದ್ರೆ ನಿಮ್ ಗಮನಕ್ಕೆ ಇರುತ್ತೋ ಇಲ್ವೋ, ಬಟ್ ಆಡಿಯನ್ಸ್ ಕನ್ಫ್ಯೂಸ್ ಆಗಿದ್ದಾರೆ. ಏನಂತ ಹೇಳಿದ್ರೆ, ಡಿವೈನ್ ಸ್ಟೆಪ್ಸ್ 3 ಫಾಲೋ ಮಾಡ್ಬೇಕು ಕಾಂತಾರ ಸಿನಿಮಾ ವೀಕ್ಷಿಸೋಕು ಮೊದಲು ಥಿಯೇಟರ್ ನಲ್ಲಿ ಅಂತ. ಏನಂತ ಡಿವೈನ್ ಸಿನಿಮಾ ಅಂದ್ರೆ ಈ ಒಂದು ಸಿನಿಮಾ ವೀಕ್ಷಿಸೋಕೆ ಡಿವೈನ್ 3 ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ. ದಿಸ್ ಇಸ್ ಮಿಸ್ ಇನ್ಫಾರ್ಮೇಶನ್ ಅಂಡ್ ಮಿಸ್ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ. ಏನಂತ ಹೇಳಿದ್ರೆ 3 ಸ್ಟೆಪ್ಸ್: ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಜೊತೆಗೆ ಮಾಂಸಾಹಾರವನ್ನ ಸೇವಿಸಬಾರ್ದು ಅಂತ. ಯಾರು ಹಾಕಿರೋದು ಇದು? ಇಟ್ ಈಸ್ ಅ ಫೇಕ್ ಪೋಸ್ಟ್. ಸೊ ಕಾಂತಾರ ಹೆಸರಲ್ಲಿ ನೀವ್ ಹೇಳ್ತಿದ್ರ ಫೇಕ್ ಪೋಸ್ಟ್ ಅಂತ? ನೋ, ಐ ಹ್ಯಾವ್ ದ ಪ್ರೂಫ್, ಐ ಕ್ಯಾನ್ ಶೋ ಯು. ಓಕೆ, ಅಲ್ಲ ಗೊತ್ತಾಯ್ತು. ಹಾ, ಸೊ ಈ ರೀತಿ ಫೇಕ್ ಪೋಸ್ಟ್ ಬಂದಾಗ ಇದು ಸೆನ್ಸಿಬಲ್ ವಿಚಾರ. ಕಾಂತಾರ ಟೀಮ್ ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು, ಆಡಿಯನ್ಸ್ ಗೆ ಗೊಂದಲ ಬಂದಾಗ ಯಾವ ರೀತಿ ಕ್ಲಿಯರ್ ಮಾಡ್ತೀರಾ? ಒಂದು ಊಟೋಪಚಾರಗಳಾಗ್ಬೋದು, ಅವರವರ ಅಭ್ಯಾಸಗಳಾಗ್ಬೋದು, ಇದು ಯಾವುದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಇರಲ್ಲ. ಎಲ್ಲವೂ ಅವರವರ ಸ್ವಂತಕ್ಕೆ ಬಿಟ್ಟಂತಹ, ಅವರವರ ವಿವೇಚನೆಗೆ ಬಿಟ್ಟಂತಹ ವಿಚಾರಗಳು. ಯಾರೋ ಫೇಕ್ ಪೋಸ್ಟ್ಗಳನ್ನ ಹಾಕಿರೋದು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ಅದನ್ನ ಬಂದ ತಕ್ಷಣ ನಾವು ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂಥದ್ದು ಕಷ್ಟ ಆಗತ್ತೆ. ಆದ್ರೆ ಅದನ್ನ ಆ ಪೋಸ್ಟ್ ಅವ್ರು ತೆಗೆದ್ರು, ಆಮೇಲೆ ಕ್ಷಮೆನೂ ಕೇಳಿದ್ರು. ಅದನ್ನ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಯಾವುದೇ ರೀತಿಯಾದಂತ ಸಂಬಂಧ ಇರುವಂತದ್ದಲ್ಲ. ನಮ್ಗೆ ಶಾಕ್ ಆಯ್ತು ಅದನ್ನ ನೋಡಿದಾಗ. ನಾನು ಸಡನ್ ಆಗಿ ಯಾರೋ ಕಳ್ಸಿದ್ರು ನನಗೆ, ನಾನು ಇಮಿಡಿಯೇಟ್ಲಿ ಪ್ರೊಡಕ್ಷನ್ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಕೇಳಿದೆ, ಇದು ಯಾರು ಮಾಡ್ತಾ ಇದಾರೆ, ಏನಕ್ಕೆ ಮಾಡ್ತಾ ಇದಾರೆ ಈ ತರದಲ್ಲೆಲ್ಲ, ಜನ ಇದ್ರ ಬಗ್ಗೆ ಏನ್ ಅನ್ಕೊಳ್ತಾರೆ ಅಂತ. ಸೊ ಪ್ರತಿಯೊಬ್ಬನಿಗೂ ಅವನವನ ಬದುಕಿನ ಶೈಲಿ, ಅವನವನ ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂತದ್ದು. ಅದನ್ನು ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ. ಇದೆಲ್ಲ ಒಂಥರ ಏನಾಗತ್ತೆ ಅಂದ್ರೆ, ಸಿನಿಮಾ ಈ ಟ್ರೆಂಡ್ಗಳಾಗತ್ತಲ್ವಾ, ಅಥವಾ ಒಂದು ನರೇಟಿವ್ ಸೆಟ್ ಆಗತ್ತಲ್ವಾ, ಆಗ ಆ ವಿಚಾರದಲ್ಲಿ ಹೋಗಿ ಅವ್ರದ್ದು ಯಾವುದೋ ಒಂದು ವಿಷಯನ ತಗೊಂಡ್ ಬಂದಾಗ ಅದು ಪಾಪ್ಯುಲಾರಿಟಿಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದಾಗತ್ತೆ. ಸೊ ನಮ್ಗೆ ಸಿನಿಮಾ ವಿಷಯದಲ್ಲೂ ಕೆಲವೆಲ್ಲ ನಡೆದಿತ್ತು ಆ ಥರದಲ್ಲಿ. ಸೊ ಹಾಗಾಗಿ ಇದು ಕೂಡ ಅಂಥದ್ದೇ ಒಂದು ಏನೋ ಆಗಿರೋದು ಬಿಟ್ರೆ, ಅದಕ್ಕೆ ನಾವು ಅದ್ರ ಬಗ್ಗೆ ನಮ್ಮ ಗಮನನೂ ಇಲ್ಲ. ಮತ್ತೆ ಜನರಿಗೂ ಕೂಡ ಐ ಥಿಂಕ್ ತುಂಬಾ ಜನ ಅಲ್ಲೇ ರಿಯಾಕ್ಟ್ ಮಾಡ್ತಾ ಇರೋದು ನೋಡಿದೆ ನಾನು. ಯಾರೋ ಒಂದು ಪೇಜ್ನ ಫೇಕ್ ಪೇಜ್ಗಳನ್ನೆಲ್ಲ ಬಂದಿರೋದಕ್ಕೆಲ್ಲ ರಿಪ್ಲೈ ಮಾಡಕ್ ಹೋಗ್ತಿದ್ರಲ್ಲ ಅನ್ನೋ ತರದಲ್ಲಿ ಅವರವರೇ ಚರ್ಚೆಗಳನ್ನ ಮಾಡ್ತಿದ್ದಾರೆ. ಅದಕ್ಕೂ ಪ್ರೊಡಕ್ಷನ್ಗೆ ಏನು ಸಂಬಂಧ ಇಲ್ಲ. ರಿಷಬ್ ಸರ್ ಪಾಂಚಲಿ ಹೇಗಿದ್ದೀರಾ? ಕೇಳಬಾರ್ದು ಅಂತ ಹೇಳಿದಿರಾ, ಆದ್ರೂ ಕೇಳ್ತಾ ಇದೀನಿ. ನಡೀತಾ ಇದೆ ಜೀವನ. ಹೌದಾ? ಓಕೆ, ನಿಮ್ ಪಕ್ಕದಲ್ಲಿ ದಂತದ ಗೊಂಬೆ ಕೂತಿದ್ದಾರೆ. ಒಂದು ದಂತ ಕತೆಗೆ ದಂತ ಗೊಂಬೆ ಹೆಂಗ್ ಸಿಕ್ರು ಅಂತ ಫಸ್ಟ್ ಹೇಳಿ. ಅಂಡ್ ಪ್ರಗತಿ ಮೇಡಮ್, ಕ್ರೆಡಿಟ್ ಗೋಸ್ ಟು ಯು. ಅವರು ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಾ ಇದಾರೆ. ಅರ್ಥ ಆಗ್ಲಿಲ್ಲ. ಅವರು ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಿದಾರಂತೆ, ಅದಕ್ಕೆ ಕಾರಣ ಪ್ರಗತಿ ಅವರು ಕೂಡ ಅಂತೆ. ಹಂಗ? ಓಕೆ ಓಕೆ ಓಕೆ. ಸೊ ಇವಾಗ ನೀವು ಪ್ರಗತಿ ಏನೋ ಕ್ರಶ್ ಅಂತ ಹೇಳಿ ಆಮೇಲೆ ನಮ್ಗೆ ಸ್ವಲ್ಪ ಅವರು ಭಯಂಕರ ಪೊಸೆಸಿವ್, ಕ್ರಶ್ ಅಲ್ಲ. ಹೌದು, ಆ ವಿಚಾರಕ್ಕೆ ಬರಬೇಡಿ ಅಂತ. ಸರ್ ಒಂದೇ ಸೆಕೆಂಡ್. ಓಕೆ, ದಿಸ್ ಇಸ್ ಅ ಕ್ವೆಶ್ಚನ್ ಫಾರ್ ಐ ಥಿಂಕ್. ಅದಕ್ಕೆ ನಾನು ಹೇಳೋದಕ್ಕಿಂತ ರುಕ್ಮಿಣಿ ಅವ್ರ ಹತ್ರ ಕೊಟ್ರೆ ಬೆಟರ್. ಅದಕ್ಕೆ ಸರ್ ಅವ್ರಿಗೆ ಕೊಡಿ. ರುಕ್ಸ್, ಯು ಲುಕ್ಸ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಎಲ್ಲ ಹಂಚ್ಕೊಂಡಿದ್ದೀರಾ. ಆಫ್ ಕೋರ್ಸ್
ಬಟ್ ಪ್ರಗತಿ ಮೇಡಮ್ ಹೆಂಗ್ ಥ್ಯಾಂಕ್ಸ್ ಹೇಳ್ತೀರಾ? ಥ್ಯಾಂಕ್ಸ್ ಹೇಳೋದಕ್ಕೆ ಪದ ಇಲ್ಲ ನಿಜವಾಗ್ಲು. ಬಿಕಾಸ್ ನಾನು ಅವಾಗ ಹೇಳಿದ ಹಾಗೇನೆ ಅವ್ರು ಬರೀ ಕಾಸ್ಟ್ಯೂಮಿಂಗ್ ಮಾಡಿಲ್ಲ, ಅವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಶೂಟ್ ಮಾಡ್ಬೇಕಾದ್ರೂ ನಾವು ಶೂಟ್ ಮಾಡಿರೋ ಕಂಡೀಷನ್ಸ್ ಅಲ್ಲಿ ಇರ್ಬೋದು, ಅಥವಾ ಈ ಕಾಸ್ಟ್ಯೂಮ್ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಕಾಸ್ಟ್ಯೂಮ್. ತುಂಬಾ ಅದ್ಭುತವಾದಂತ ಲುಕ್ ಇತ್ತು, ಬಟ್ ಅದನ್ನ ಕ್ಯಾರಿ ಆಫ್ ಮಾಡೋದಕ್ಕೆ ಅವ್ರು ತುಂಬಾ ತುಂಬಾ ಸಹಾಯ ಕೊಟ್ಟರು. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ಇಫ್ ಐ ಲುಕ್ ಗುಡ್ ಆನ್ ಸ್ಕ್ರೀನ್, ಅದು ಬರೀ ಅರವಿಂದ್ ಅವರು, ಪ್ರಗತಿ ಅವರಿಂದ ನಿಜವಾಗ್ಲೂ ತುಂಬಾ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. So 1 second, sir. I'll catch. ಶೆಟ್ರೆ, ಹಾ ಸರ್, ವಿಜಯ್ ಸರ್ ಕೊಡಿ, ವಿಜಯ್ ಸರ್. ಗೊತ್ತಾಯ್ತು, ಕಾಣಿಸ್ತಾ ಇದ್ದೀರಾ? ಕಾಣಿಸ್ತಾ ಇದ್ದೀರಾ ಸರ್? ಕಾಣಿಸ್ತಾ ಇದ್ದೀನಿ ಸರ್. ಈಗ ಇದು ತುಂಬಾ ದೊಡ್ಡ ಸಿನಿಮಾ, ಬಹಳಷ್ಟು ಪರಿಶ್ರಮ ಇದೆ. ಸುಮಾರು 5 ವರ್ಷಗಳು ಕಾಲ ಕಷ್ಟಪಟ್ಟಿದ್ದೀರಾ. ನಮ್ಗೆಲ್ಲೋ ಒಂದ್ ಕಡೆ ಬೆನ್ಹರ್ ನೆನಪಾಗುತ್ತೆ ದೊಡ್ಡ ಸಿನಿಮಾ ಅಂದಾಗ. ಮತ್ತೆ ಮೆಲ್ ಗಿಬ್ಸನ್ ಅವರ ಬ್ರೇವ್ ಹಾರ್ಟ್, ಈ ತರ ಸಿನಿಮಾಗಳು ನೆನಪಾಗ್ತವೆ. ನೀವು ಡಿವೈನ್ ಸ್ಟಾರ್, ದೈವತ್ವವನ್ನ ಮೀರಿದ ಒಂದು ಕಥೆ. ಇದು ಕಥೆ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ರಿ. ದೈವತ್ವವನ್ನ ಮೀರಿದ್ದು ಸಾಮಾಜಿಕ ಕಳಕಳಿ ಏನಿದೆ ನಿಮ್ಮ ಸಿನಿಮಾದಲ್ಲಿ ಅಂತ. ಈಗ ಲಾಸ್ಟ್ ಕಾಂತಾರ 1ನಲ್ಲಿ ನೀವು ಅರಣ್ಯವಾಸಿಗಳ ಒಕ್ಲೆಬ್ಸೋದನ್ನ ತಗೊಂಡಿದ್ರಿ. ಇಲ್ಲಿ ಆ ಥರದ್ದು ಏನಿದೆ? ಆ ಥರದ್ದೇ ಅಂತ ಹೇಳೋದಕ್ಕಾಗಲ್ಲ. ಖಂಡಿತವಾಗ್ಲೂ ನಿಮಗೆ ಕಳೆದ ಬಾರಿ ಎಲ್ಲವೂ ಕೂಡ ಒಂದು ಪ್ಯಾಕೇಜ್. ಅದು ದೈವತ್ವ ಆಗ್ಬಹುದು, ನೇಚರಲ್ ಆಗುವಂತಹ ಮನುಷ್ಯನಿಗೆ ಮತ್ತು ಪ್ರಕೃತಿಯ ನಡುವೆ ಇರುವಂತಹ ಸಂಘರ್ಷಗಳಾಗಬಹುದು, ಅಥವಾ ಡಿಪಾರ್ಟ್ಮೆಂಟ್ಗೂ, ಸರ್ಕಾರಕ್ಕೂ ಮತ್ತು ಅಲ್ಲಿರುವಂತಹ ಮೂಲ ನಿವಾಸಿಗಳ ನಡುವೆ ನಡೆಯುವಂತಹ ಸಂಘರ್ಷಗಳಾಗ್ಬೋದು. ಇವೆಲ್ಲವೂ ಕೂಡ ಒಂದೊಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕಾಂತಾರ ಈ ಮಣ್ಣಿನ ಬಗ್ಗೆ ಮಾತಾಡುತ್ತೆ ಅಂತಂದ್ರೆ, ಈ ಮಣ್ಣಿನಲ್ಲಿರುವಂತಹ, ಇದರ ಮೂಲದಲ್ಲಿ ಬದುಕಿದಂತಹ ಕೆಲವೊಂದು ಸಮುದಾಯಗಳ ಬಗ್ಗೆ ಖಂಡಿತವಾಗ್ಲೂ ಮಾತಾಡುತ್ತೆ. ನೀವು ನೋಡಿದ್ರೆ ಒಂದು ಕೊನೆಯಲ್ಲಿ ಒಂದು ಬರುತ್ತೆ, ಹೇ ಕೋಟೆ ಕೊತ್ತಲ ಕಟ್ಟಿ ಮೆರೆಯೋ ಊರ ದೊರೆ, ಕಾಡು ಹೇಳಿದೆ ಎಚ್ಚರ ಅಂತ. ಸೊ ಅದಕ್ಕೆ ಡೋಲ್ಗಳನ್ನ ನಾವು ಉಪಯೋಗಿಸಿದ್ವಿ. ಮೈಮ್ ರಾಮದಾಸ್ ಅಂತಿದ್ದಾರೆ ನಮ್ಮ ಅಜನೀಶ್ ಅವ್ರ ಜೊತೆಗೆ ಕಂಪ್ಲೀಟ್ಲಿ ಜನಪದಕ್ಕೆ ನಮಗೆ ಕೋಆರ್ಡಿನೇಟ್ ಮಾಡುವಂತ, ಸಹಾಯ ಮಾಡುವಂತ ಒಬ್ಬ ವ್ಯಕ್ತಿಯವರು. ಅವರೇ ಹಾಡಿರುವಂತದ್ದು. ರಾಮಣ್ಣ ದಯವಿಟ್ಟು ಎದ್ನಿಲ್ಲಿ, ಕೊನೆಯಲ್ಲಿ ಬರುವಂತ ಹಾಡನ್ನ ಹಾಡಿರೋ ಒಂದು ರಾಮದಾಸ್ ಅವರು. ಸೊ ಇಡೀ ಸಿನಿಮಾಗೆ ಒಂದು ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಇಡೀ ಕರಾವಳಿ, ವೆಸ್ಟರ್ನ್ ಘಾಟ್ಸಿನ ಕೆಳಗೆ ಬರುವಂತಹ ಅಷ್ಟು ಕರಾವಳಿಯ ಒಂದಷ್ಟು ಜನಪದ ಕಲಾವಿದರುಗಳು, ಹಿಂದುಳಿದ ಸಮುದಾಯದಲ್ಲಿರುವಂತಹ ಕಲಾವಿದರುಗಳು, ಅಂದ್ರೆ ಇವತ್ತಿಗೂ ತುಂಬಾ ಫಾರೆಸ್ಟ್ ಒಳಗಡೆ ಇರುವಂತಹ ದುಡಿ ನುಡಿಸೋರಾಗ್ಬೋದು, ಡೋಲನ್ನ ಹೊಡೆಯೋರಾಗ್ಬೋದು, ಅಂತ ಕಲಾವಿದರುಗಳನ್ನು ನಾವು ಎರಡೂ ಕಾಂತಾರದಲ್ಲಿ 2-3 ದಿವಸಗಳ ಕಾಲ ಅವ್ರನ್ನ ಒಂದು ಜಾಗಕ್ಕೆ ಕರೆದು ಅವರಿಗೆ 2 ದಿವಸದ ಕೆಲಸ ಅಲ್ಲಿ ಅವರು ನುಡಿಸುವಂಥದ್ದನ್ನ ಮಾಡಿ, ಸೊ ಆ ಒಂದು ಸಂಗೀತವನ್ನೇ ನಾವು ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲಿ ಯೂಸ್ ಮಾಡ್ತಿರುವಂತಹ ರಿದಮ್ಸ್ ಆಗ್ಬೋದು, ಎಲ್ಲವೂ ಕೂಡ ಈ ಹಾಡಲ್ಲಿ ಬಂದಿರುವಂತಹ ಡೋಲ್ ಆಗ್ಬೋದು, ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಆ ಸಮುದಾಯಗಳು ನುಡಿಸಿರುವಂಥದ್ದು. ಸೊ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಸಮುದಾಯಗಳ ಬಗ್ಗೆ ಸಿನಿಮಾ ಮಾತಾಡುತ್ತೆ ಅಂತ ಹೇಳೋದಕ್ಕೆ.